ಮಾಡಲಿಲ್ಲ. ತಮ್ಮ ಸಾಮ್ರಾಜ್ಯದಲ್ಲಿ ಅನ್ನ ಕೊಟ್ಟು, ನೀರು ಕೊಟ್ಟು, ಹುಗ್ಗಿ ಕೊಟ್ಟು, ಹೋಳಿಗೆ ಕೊಟ್ಟು ಅವರಿಗೆ ರಾಜನಂತವನ್ನು ಇಟ್ಕೊಂಡಿದ್ರು. ಹಾಗಾಗಿ ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಲಿಲ್ಲ. ಭಾರತ ದೇಶಕ್ಕೆ ಬ್ರಿಟಿಷರು ಬಂದಾಗ ಬ್ರಿಟಿಷರ ವಿರುದ್ಧ ಹೋರಾಟ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಬ್ರಿಟಿಷರು ಸಾಮಾಜಿಕ ನ್ಯಾಯವನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದರು, ಫುಲ್ ಇಕ್ವಾಲಿಟಿಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡಿದರು, ಸಾರ್ವತ್ರಿಕ ಶಿಕ್ಷಣವನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿದರು, ಬಾಲ್ಯ ಪದ್ಧತಿಯನ್ನು ನಿಷೇಧ ಮಾಡಿದರು, ಹೆಣ್ಣು ಮಗಳು ಮತ್ತೊಂದು ಮದುವೆ. ಗುಲ್ಬರ್ಗಾದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಇತಿಹಾಸ ಪ್ರಾಧ್ಯಾಪಕರಾಗಿ ಮತ್ತು ಕಲಾ ವಿಭಾಗದ ಡೀನ್ರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನೊಬ್ಬ ಪಕ್ಕಾ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿ. ಅಂಬೇಡ್ಕರ್ ಅವರ ತತ್ವ ಮತ್ತು ಸಿದ್ಧಾಂತವನ್ನು ಓದಿಕೊಂಡಿರ್ತಕ್ಕಂಥ ವ್ಯಕ್ತಿ. ಈ ಸಮಾಜಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ನನ್ನ ಸಮಾಜಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡೆ ಇಡೀ ನಾನು 25 ವರ್ಷಗಳಿಂದ ಹಳ್ಳಿಗಳಲ್ಲಿ ನನ್ನ ಜನಾಂಗಕ್ಕೆ ಜಾಗೃತಿ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಅಂಬೇಡ್ಕರ್ ವಿಚಾರಗಳು ಸರಳ ಇರ್ತಕ್ಕಂಥವು, ಅಂಬೇಡ್ಕರ್ ವಿಚಾರಗಳು ಸಿದ್ಧಿರ್ತಕ್ಕಂಥವು, ಅಂಬೇಡ್ಕರ್ ವಿಚಾರಗಳು ಗಟ್ಟಿಯಾಗಿರ್ತಕ್ಕಂಥವು. ಆ ವಿಚಾರಗಳನ್ನು ನನ್ನ ಜನ ಅರ್ಥ ಮಾಡಿಕೊಂಡ್ರೆ ಇಂಥ ಕಾರ್ಯಕ್ರಮಗಳು ನಡೆಸೋದಕ್ಕೂ ಕೂಡ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ ಅಂತೇಳಿ ನಾನು ಬಯಸಿದ್ದೇನೆ. ಜೈ ಹಿಂದ್. विजय उत्सव समिती हिरापूर सर्कल त्या ग्रुपच्या वतीनं कार्यक्रम आज 1 तारखेचा भीमा कोरेगाव शौर्य दिनाचा कार्यक्रमानिमित्त सर्व गाववासियांना शुभेच्छा देतो. GM संस्थेच्या वतीनं जय भीम, जय भारत. जय भीಮ್, ನಮೋ ಬುದ್ಧಾಯ. 208ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಎಲ್ಲ ಜನರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ಆಚರಣೆಯನ್ನು ವರ್ಷದಿಂದ ವರ್ಷಕ್ಕೆ ಇನ್ನೂ ಹೆಚ್ಚಿಗೆ ನಮ್ಮ ಹಿರಾಪುರ ತರುಣ ಸಂಘದ ವತಿಯಿಂದ ಇಲ್ಲಿ ಹಿರಾಪುರ ಸರ್ಕಲ್ನಲ್ಲಿ ಆಯೋಜನೆ ಮಾಡಲಾಗುತ್ತದೆ. ಮತ್ತು ಪ್ರತಿ ಕಾರ್ಯಕ್ರಮಗಳನ್ನು ಇನ್ನೂ ಹೆಚ್ಚೆಚ್ಚಿಗೆ ನಾವು ಜನವರಿ 1ರಿಂದ ಚಾಲೂ ಆಗಿದ್ದು, ಫೆಬ್ರವರಿಯಲ್ಲಿ ರಮಾತಾಯಿ ಅಂಬೇಡ್ಕರ್ ಅವರ ಜಯಂತಿ, ಏಪ್ರಿಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಮೇದಲ್ಲಿ ಬುದ್ಧ ಪೂರ್ಣಿಮೆ, ಅಕ್ಟೋಬರ್ನಲ್ಲಿ ವಿಜಯದಶಮಿ, ಅಶೋಕ ವಿಜಯದಶಮಿ, ನವಂಬರ್ನಲ್ಲಿ ಸಂವಿಧಾನ ದಿನಾಚರಣೆ, 6 ಡಿಸೆಂಬರ್ನಲ್ಲಿ 6 ಡಿಸೆಂಬರು, ಮತ್ತು ಈ ಥರ ವರ್ಷಾನುಕಾಲ ನಾವು ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತೇವೆ. ಅದಕ್ಕೆ ಶಹರದ, ನಗರದ, ಜಿಲ್ಲೆಯ ಎಲ್ಲ ಬಂಧು ಭಗಿನಿಯರು, ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪರಿವರ್ತನೆಗೆ ಚಾಲನೆ ಕೊಡಬೇಕಾಗಿ ಹೊಸ ವರ್ಷದ ಶುಭಾಶಯಗಳೊಂದಿಗೆ ಇವತ್ತಿನ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಎರಡು ಮಾತು ಮುಗಿಸ್ತೇನೆ.